ನಮಸ್ತೆ ಎಲ್ಲರಿಗೂ. ಇವತ್ತು ನಾನು 5 ಅಡುಗೆ ಮನೆಯ ಟಿಪ್ಸ್ಗಳನ್ನು ತಂದಿದ್ದೀನಿ. ಮೊದಲಿಗೆ ನಾನು ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಅದನ್ನು ತುಂಬ ದಿನ ಬರಬೇಕು ಅಂದರೆ ಈ ಥರ ತೊಟ್ಟು ಬಿಡಿಸಿ ನಾವು ನೋಡಿ ಎಲ್ಲ ತೊಟ್ಟುಗಳನ್ನ ನಾನು ಬಿಡಿಸ್ಕೊಂಡಿದ್ದೀನಿ. ಹೀಗೆ ನಾನು ಪ್ಲಾಸ್ಟಿಕ್ಕಿನ ಬಾಕ್ಸ್ ಇದೆ ನಮ್ಮ ಮನೇಲಿ, ಅದರಲ್ಲಿ ನನಗೆ ನೋಡಿ ಟಿಶ್ಯೂ ಹಾಕಿ ನಾನು ಟಿಶ್ಯೂನ ಹಾಕ್ತಾಯಿದ್ದೀನಿ. ಕೆಳಗಡೆ ಅದು ನೀರು ಇಳ್ಕೊಂಡ್ರೆ ನಾವು ಚೆಲ್ಕೋಬೋದು. ನೋಡಿ ಒಂದು ಸೈಡ್ ನಾನು ಹಸಿಮೆಣಸಿನ್ಕಾಯಿ, ಒಂದು ಸೈಡ್ ನಾನು ಬೆಳ್ಳುಳ್ಳಿಯನ್ನು ಇಟ್ಕೊತಾ ಇದ್ದೀನಿ. ಮಧ್ಯೆ ನಾನು ಈ ಥರ ಟಿಶ್ಯೂ ಇಟ್ಕೊತಾ ಇದ್ದೀನಿ. ಇದರಿಂದ ನೀರು ಆ ಕಡೆ ಈ ಕಡೆ ಏನಾರ ಬಂದರೆ ಅದು ಅಬ್ಸರ್ವ್ ಮಾಡುತ್ತೆ ಟಿಶ್ಯೂ. ನೋಡಿ ಈ ಥರ ನಾನು ಸ್ಟೋರ್ ಮಾಡಿ 8 ದಿವಸ ಇಟ್ಕೊತೀನಿ. ಟಿಪ್ಸ್ ನಂಬರ್ 2, ಇದು ನಾವು ಅನ್ನದ ಕುಕ್ಕರಲ್ಲಿ ರೈಸ್ ಮಾಡುವಾಗ ನೀರು ಹೊರಗೆ ಬರುತ್ತೆ ಅಂತ ನಮಗೆ ಟೆನ್ಷನ್ ಆಗುತ್ತಲ್ಲ. 1 ಲೋಟ ರೈಸಿಗೆ ನಾನು 1.5 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ 1 ಲೋಟ ಹಾಕ್ತಾಯಿದ್ದೀನಿ. ಈಗ ಇನ್ನು ಅರ್ಧ ಲೋಟ ಹಾಕ್ಕೊತೀನಿ. ಈಗ ನೋಡಿ ಕರೆಕ್ಟಾಗಿ 1 ಲೋಟಕ್ಕೆ 1.5 ಲೋಟ ಹಾಕಿದ್ರೆ ಆವಾಗ ನೀರು ಹೊರಗೆ ಬರಲ್ಲ. ಮತ್ತು ಈ ಥರ ಉಲ್ಟಾ ಮಾಡಿ ಅಲ್ಲಿ ಈ ಥರ ಬಟನ್ನಿಗೆ ನಾವು 1 ಸ್ಪೂನು ಇಲ್ಲ 1 ಬೆರಳಲ್ಲಿ ಈ ಥರ ಎಣ್ಣೆ ಹಚ್ಕೋಬೇಕಾಗುತ್ತೆ. ಆವಾಗ ನೀರದು ಹೊರಗೆ ಬರಲ್ಲ. ನೋಡಿ ನಾನೀಗ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. 2 ವಿಷಲ್ ಹಾಕಿದ್ಮೇಲೆ ತೋರಿಸ್ತೀನಿ. ನೋಡಿ 1 ವಿಷಲ್ ಆಯಿತು. ನೋಡಿ ಈಗ 2 ವಿಷಲ್ ಆಯಿತು, ನೀರೆಲ್ಲೂ ಸೋರಿಲ್ಲ. ನೋಡಿ ರೈಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ನೀರು 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕಿದ್ರೆ ಪರ್ಫೆಕ್ಟ್ ಆಗುತ್ತೆ. ನೋಡಿ ಈ ಟಿಪ್ಸನ್ನ ಫಾಲೋ ಮಾಡಿ. ಅನ್ನ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಬಂದಿದೆ ನೋಡಿ. ಟಿಪ್ಸ್ ನಂಬರ್ 3, ನಾನು ಸೊಪ್ಪು ತೊಗೊಳ್ತೀನಿ ಒಂದೇ ಸರಿ. ನೋಡಿ ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ತೊಗೊಂಡು ನಾನು ಈ ಥರ ಬಿಡಿಸಿಟ್ಕೊಂಡು ಅದನ್ನು ನಾನು 4-5 ದಿವಸ ಸ್ಟೋರ್ ಮಾಡ್ಕೊತೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ನಾನು ಬಾಕ್ಸ್ ತೊಗೊಂಡು ಅದಕ್ಕೆ ನೋಡಿ ನಾನು ಟಿಶ್ಯೂ ಪೇಪರ್ ತೊಗೊಂಡು ನೋಡಿ ಈ ಥರ ಬಾಕ್ಸನ್ನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಿಂದ ಕೆಳಗೆ ನೀರು ಬಂದರೂ ನಾವು ಚೆಲ್ಕೋಬೋದು ಇದರಲ್ಲಿ, ಆ ಥರ ಬಾಕ್ಸ್. ನೋಡಿ ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ. ಈಗ ಒಂದೊಂದೇ ಟಿಶ್ಯೂ ಪೇಪರಲ್ಲಿ ನಾನು ಆ ಸೊಪ್ಪನ್ನೆಲ್ಲ ಜೋಡಿಸ್ಕೊತೀನಿ. ಮೊದಲಿಗೆ ನೋಡಿ ಮೆಂತ್ಯ ಸೊಪ್ಪನ್ನು ಹಾಕಿ ಹೀಗೆ ಫೋಲ್ಡ್ ಮಾಡಿಕೊಂಡು ಇಟ್ಕೊತೀನಿ. ನೆಕ್ಸ್ಟು ನಾನು ಇನ್ನೊಂದು ಟಿಶ್ಯೂಲ್ಲಿ ಪುದೀನ ಸೊಪ್ಪನ್ನು ಇಟ್ಕೊತಾ ಇದ್ದೀನಿ. ಪುದೀನ ಸೊಪ್ಪು ಎಲ್ಲ ನಮಗೆ ಒಂದೊಂದು ಸಲ ಸಿಗೋದೇ ಇಲ್ಲ. ಈ ಥರ ನಾವು ಸ್ಟೋರ್ ಮಾಡಿ ಆರಾಮ್ಸೆ ಇಟ್ಕೋಬೋದು. ಈಗ ನೋಡಿ ಕೊತ್ತಂಬರಿ ಸೊಪ್ಪಿಲ್ದಲ್ಲೇ ನಮಗೆ ತಿಂಡಿ ಎಲ್ಲ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಈ ಮೆಥಡ್ ಯೂಸ್ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಈಗ ನೋಡಿ ಲಾಸ್ಟಿಗೆ ಕರ್ಬೇವಿನ ಸೊಪ್ಪು, ಇದನ್ನು ಸಹ ನಾನು ಹೀಗೆ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಹೀಗೆ ಬಾಕ್ಸಲ್ಲಿ ನಾನು ಹೇಗೆ ಇಟ್ಕೊತೀನಿ ಅಂತ ತೋರಿಸ್ತೀನಿ. ನೋಡಿ ಬಾಕ್ಸಲ್ಲಿ ನಾನು ಒಂದೊಂದೇ ಆಗಿ ಇಟ್ಕೊತಾ ಇದ್ದೀನಿ. ಜೋರಾಗಿ ಪ್ರೆಸ್ ಮಾಡಬಾರ್ದು. ನೋಡಿ ಈ ಥರ ನಾನು ಸ್ಟೋರ್ ಮಾಡಿ ನಾನು 4 ದಿವಸ ಇಲ್ಲ 8 ದಿವಸ ಇಟ್ಕೊತೀನಿ. ನೋಡಿ ಫ್ರಿಜ್ಜಲ್ಲಿ ಈ ಥರ ಇಟ್ಟರೆ ಆರಾಮ್ಸೆ ನಮಗೆ 8 ದಿವಸ ಅಂತೂ ಇರುತ್ತೆ. ಟಿಪ್ಸ್ ನಂಬರ್ 4, ನಿಂಬೆಹಣ್ಣು ಇರುತ್ತಲ್ಲ, ನಿಂಬೆಹಣ್ಣನ್ನು ಈ ಥರ ಕಟ್ ಮಾಡಿಕೊಂಡು ಫ್ರಿಜ್ಜು ಸ್ಮೆಲ್ ಬರುತ್ತಲ್ಲ, ಸ್ಮೆಲ್ ಬರಬಾರ್ದು ಅಂದರೆ ಈ ಥರ ನಾವು ವಾರಕ್ಕೊಂದು ದಿವಸ ನಿಂಬೆಹಣ್ಣನ್ನು ನಾವು ಒಂದು ಬೌಲಲ್ಲಿ, ಗ್ಲಾಸ್ ಬೌಲ್ ಆಯಿತು ಇಲ್ಲ ಸ್ಟೀಲ್ ಬೌಲ್ ಆಯಿತು, ಈ ಥರ ಇಟ್ಕೊಂಡ್ರೆ ನಾವು ಫ್ರಿಜ್ಜಲ್ಲಿ ಸ್ಮೆಲ್ಲೆಲ್ಲ ಅವಾಯ್ಡ್ ಆಗುತ್ತೆ. 2 ದಿವಸ ಹಿಂಗಿಟ್ಟು 3ನೇ ದಿವಸ ನಾವು ತೆಗ್ದು ಅದನ್ನು ಎಸಿಬೋದು. ನೋಡಿ ಒಳ್ಳೆ ಘಮ ಬರುತ್ತೆ ಈ ಥರ ನಿಂಬೆಹಣ್ಣು ಇಟ್ಕೊಂಡ್ರೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು. 100% ಇದು ಸಕ್ಸಸ್ ಆಗುತ್ತೆ. ನೋಡಿ ಬೆಳ್ಳುಳ್ಳಿನ ನಾವು ಎಮರ್ಜೆನ್ಸಿ ನಮಗೆ ಸುಲಿಯೋಕ್ಕಾಗಲ್ಲ ಅಂದರೆ ಇದನ್ನು ನಾವು ಈ ಟಿಪ್ಸನ್ನು ನಾವು ಫಾಲೋ ಮಾಡಿದ್ರೆ 5 ನಿಮಿಷದಲ್ಲೇ ನಾವು ಸಿಪ್ಪೆ ಸುಲ್ಕೋಬೋದು. ನೋಡಿ ಈ ಥರ ನಾನು ಒಂದು ಬಾಣಲಿಯಲ್ಲಿ ಹಾಕಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ 1-2 ಸೆಕೆಂಡು. ಆ ಬಿಸಿಗೆ ಅದು ಸಿಪ್ಪೆ ಎಲ್ಲ ಆರಾಮಾಗಿ ಬರುತ್ತೆ. ನೀವೇ ನೋಡಿ 1-2 ಸೆಕೆಂಡು ಅದನ್ನು ಬಿಸಿ ಮಾಡಿದ್ದೆ. ನೋಡಿ ಈ ಥರ ಎಡ್ಜನ್ನು ನಾವು
ಚಾಕು ಸಹಾಯದಿಂದ ಕಟ್ ಮಾಡ್ಕೊಂಡ್ರೆ ಆರಾಮಾಗಿ ನೋಡಿ ಎಷ್ಟು ಸುಲಭವಾಗಿ ಒಂದು 5 ನಿಮಿಷದಲ್ಲೇ ಅಷ್ಟು ಬೆಳ್ಳುಳ್ಳಿ ನಾವು ಸುಲ್ಕೋಬೋದು. ಇದೇ ಟಿಪ್ಸಲ್ಲೇ ಈ ಬಿಸಿಲಿಗೆ ಇಟ್ಟು ಈ ಥರ ಸುಲ್ಕೊತಾರೆ. ನಾನು ಈ ಥರ ಮಾಡ್ಕೊತೀನಿ ನೋಡಿ. ಆರಾಮಾಗಿ ಈ ಥರ ನಾವು ಬೆಳ್ಳುಳ್ಳಿನ ಎಮರ್ಜೆನ್ಸಿ ಇದ್ದಾಗ ಸುಲ್ಕೋಬೋದು ನೋಡಿ. ತುಂಬ ಟಿಪ್ಸ್ ನಂಬರ್ 5, ಹಸಿ ಶುಂಠಿಯಲ್ಲಿ ತುಂಬ ಮಣ್ಣಿರುತ್ತೆ, ಎಮರ್ಜೆನ್ಸಿ ನಮಗೆ ಬೇಕಾಗುತ್ತೆ, ಆವಾಗ ನಾವು ಒಂಥರ ಗಾಬರಿ ಮಾಡ್ಕೊತೀವಲ್ಲ, ಈ ಥರ ನಾವು ಆರಾಮಾಗಿ ನೆನೆಸ್ಕೊಂಡು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸ್ಕೊಂಡು ಈಗ ಇದನ್ನು ವಾಶ್ ಮಾಡ್ಕೊಂಬರ್ತೀನಿ ನೋಡಿ. ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಚಾಕು ಸಹಾಯದಿಂದ ಇದ್ರ ಸಿಪ್ಪೆನ ನಾನು ತಕ್ಕೊತಾ ಇದ್ದೀನಿ ನೋಡಿ. ಎಮರ್ಜೆನ್ಸಿ ಇದ್ದಾಗ ನಮಗೇನಾದರೂ ಬೇಕು ಅಂದರೆ ನಮಗೇನು ಸಿಗಲ್ಲ, ಆವಾಗ ನಾವು ಹಿಂಗೆ ಟೈಮ್ ಇದ್ದಾಗ ನಾವು ಈ ಥರ ಕ್ಲೀನ್ ಮಾಡಿಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ ನೋಡಿ. ಒಂದು 5 ನಿಮಿಷದಲ್ಲೇ ನಾವು ಎಷ್ಟು ಚೆನ್ನಾಗಿ ಸಿಪ್ಪೆನ ತಕ್ಕೋಬೋದು ಅಂತ ನೋಡಿ. ನಾನು ಎಲ್ಲ ಹಸಿ ಶುಂಠಿದು ಸಿಪ್ಪೆ ತೆಗ್ದಿದ್ದೀನಿ ಹೀಗೆ ನೋಡಿ. ಬೆಳ್ಳುಳ್ಳಿ ಹಸಿ ಶುಂಠಿನ ನಾನು ಒಂದು 10 ನಿಮಿಷದಲ್ಲೇ ನಾನು ತೆಗ್ದಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್